ಮೊಹರಂ ಹಬ್ಬದ ಸ್ಪೆಷಲ್ ಚೊಂಗೆ ಆಲ್ರೆಡಿ ವಿಡಿಯೋ ಇದೆ. ನಮಸ್ಕಾರ ಸ್ನೇಹಿತರೆ, ಮೊಹರಂ ಹಬ್ಬಕ್ಕೆ ಯಾವ ರೀತಿ ನೀವು ದೇವರಿಗೆ ಮಾದಲಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇನೆ ಬರ್ರಿ. ಇನ್ಯಾಕೆ ತಡ, ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗಿರೋ ಬೆಲ್ ಐಕನ್ ಒಂದ್ಸರಿ ಕ್ಲಿಕ್ ಮಾಡಿಬಿಡಿ. ನಾ ಹಾಕು ಎಲ್ಲ ರೆಸಿಪಿ ನೋಟಿಫಿಕೇಶನ್ ಮೊದಲಿಗೆ ಬಂದು ನಿಮಗೆ ತಲುಪುತ್ತೆ. ನೋಡ್ರಿ ಯಾವ ರೀತಿ ಮಾದಲಿ ಮಾಡೋದಂತ ನಾನು ಇಲ್ಲಿ ಹೇಳ್ಕೊಡ್ತೇನೆ. 2 ರೀತಿ ವಿಧಾನವಾಗಿ ನೀವು ಸಕ್ಕರೆ ಹಾಕಿ ಮಾಡ್ಬೋದು ಅಥವಾ ಬೆಲ್ಲ ಹಾಕಿನೂ ಮಾಡ್ಬೋದು. ನೋಡೋಣ. ಈಗ ನೋಡ್ರಿ, ನಾನು ಉಟ್ಟನ್ ರವೆ ತೊಗೊಳ್ತಾ ಇದ್ದೀನಿ. 1 ಬೌಲ್ ಉಟ್ಟನ್ ರವೆ ತೊಗೋರಿ. 1 ಬೌಲ್ ನೀವೇನು ಮಾಡಿರಿ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋರಿ. ಅಕ್ಕಿ ಹಿಟ್ಟು ಹಾಕೊಂಡ ನಂತರ ಗೋಧಿ ಹಿಟ್ಟನ್ನು 2 ಬೌಲ್ ಹಾಕೋರಿ. 1 ಬೌಲ್ ನಾನಿಲ್ಲಿ ಕಡಲೆ ಹಿಟ್ಟು ಹಾಕೊಳತ್ತೀನಿ. ಈ ಥರ ಡಿಫ್ರೆಂಟ್ ಹಿಟ್ಟುಗಳನ್ನು ಹಾಕೊಂಡು ಮಾದಲಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ರುಚಿಯಾಗಿ ಸಖತ್ತಾಗಿರ್ತದೆ. ಅದನ್ನು ನಾವೇನು ಮಾಡಬೇಕು, ನೀರು ಹಾಕೊಂಡು ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಗಟ್ಟಿಯಾಗಿ ನಾದ್ಕೊಂಡಾಗ ಮಾದಲಿ ಏನಿರ್ತೈತೆ ರೀ ಚೆನ್ನಾಗಿ ಉದುರಾಗಿ ಆಗುತ್ತೆ. ಈ ರೀತಿ ನಾವು ಉಂಡೆಯನ್ನು ದೊಡ್ಡ ಮಾಡ್ಕೊಂಡು ಅದನ್ನು ಸ್ವಲ್ಪ ಲಟ್ಟಿಸ್ಕೋಬೇಕು. ಸ್ವಲ್ಪ ದಿಪ್ಪಾಕಿ ಲಟ್ಟಿಸ್ಕೊಂಡು ನಾವು ತೆವೆಯಲ್ಲಿ ಏನು ಮಾಡಬೇಕು, ಹಾಕ್ತಾ ಹೋಗಬೇಕು. ನಾ ಈಗ ಏನು ಮಾಡತ್ತೀನಿ, ಸಕ್ರೆ ಮಾದಲಿ ತೋರ್ಸತ್ತೀನಿ ನೋಡ್ರಿ. ಸಕ್ರೆಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ಗ್ರೈಂಡ್ರಿಗೆ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಲಟ್ಸಿದಂತಹ ಮಾದಲಿ ಉಂಡೆಯನ್ನು ಚಪಾತಿಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ನೀಟಾಗಿ ಬೇಯಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಲಟ್ಟಿಸ್ಕೊಂಡು ಏನು ಮಾಡಿರಿ, ನೀಟಾಗಿ ಬೇಯಿಸ್ಕೊಂಡ್ಬಿಡ್ರಿ. ನೋಡ್ರಿ, ಈಗ ಬೇಯಿಸಿದಂತಹ ಚಪಾತಿಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈಗ ಒಂದೊಂದು ಪೀಸಾಗಿ ಹರ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಹರ್ಕೊಂಡು ಏನು ಮಾಡಬೇಕು, ನೀವು ಕೈಲಿ ಸಹಾಯದಿಂದನೂ ತಿಕ್ಕಿ ನೀವು ಪುಡಿ ಮಾಡ್ಕೊಳ್ಬೋದು. ಇಲ್ಲ ನೀವು ಗಿರ್ನಿಗಾದರೂ ಒಯ್ದು ಪುಡಿ ಮಾಡ್ಕೋಬೋದು. ಇಲ್ಲ ನೀವು ಮಿಕ್ಸಿ ಜಾರಲ್ಲಿ ಹಾಕಿನೂ ಕೂಡ ನೀವೇನು ಮಾಡ್ಕೋಬೋದು, ಪುಡಿಯನ್ನು ಮಾಡ್ಕೋಬೋದು. ಈ ರೀತಿ ನಾವೇನು ಮಾಡೀವಿ, ಎಲ್ಲ ಉಂಡೆಯನ್ನು ಲಟ್ಟಿಸಿ ಸ್ವಲ್ಪ ಅದನ್ನು ಕಟ್ ಪೀಸಾಗಿ ಮಾಡಿಕೊಂಡು ಒಂದು ಗ್ರೈಂಡರ್ ಜಾರಿಗೆ ಹಾಕಿದ್ದೀವಿ. ನೋಡ್ರಿ, ಹಾಕಿದ ತಕ್ಷಣ ಈ ರೀತಿ ಆಯಿತು. ಸ್ವಲ್ಪ ಅದನ್ನು ಒಂದು ಪಾತ್ರೆಗೆ ನಾನು ಇಲ್ಲಿ ತೆಗೆದಿಡ್ತಾ ಇದ್ದೀನಿ. ತೆಗೆದಿಟ್ಟ ತಕ್ಷಣ ಅದಕ್ಕೆ ಸ್ವಲ್ಪ ನಾನು ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಬಾದಾಮ್ ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಕಲ್ಲಂಗಡಿ ಬೀಜ ಮತ್ತು ಸೂರ್ಯಪಾನ ಬೀಜ, ಒಣ ದ್ರಾಕ್ಷಿಯನ್ನು ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಸೀಡ್ಸ್ಗಳನ್ನು ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಇಲ್ಲಿ ಪುಟಾಣಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಟೇಸ್ಟಾಗಿ ಹತ್ತುತ್ತೆ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ನಾನು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಾದಲಿ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಕೆಳಗಿರುವ ಲೈಕ್ ಬಟನನ್ನು ಒತ್ತಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡ್ಬೋದು ಮತ್ತು ಶೇರ್ ಕೂಡ ಮಾಡ್ಬೋದು. ಈ ರೀತಿ ಸಕ್ಕರೆ ಸ್ವಲ್ಪ ಹಾಕಿ ನಾನು ಏನು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿ ನೋಡ್ರಿ, ಈ ರೀತಿ ಯಾವುದೇ ಮುದ್ದೆ ಆಗದೆ ಬಿಡಿಯಾಗಿ ನೀಟಾಗಿ ಚೆನ್ನಾಗಿ ಈ ಮಾದಲಿ ರೆಡಿಯಾಗಿದೆ. ಇನ್ನೇನು ತಡ, ನಾವೇನು ಮಾಡ್ಬೋದು, ತುಪ್ಪ ಹಾಕ್ಕೊಂಡು ಏನು ಮಾಡಿರಿ, ಸೇವನೆ ಮಾಡಿರಿ. ಇದೇ ರೀತಿ ನೀವು ಮನೆಯಲ್ಲಿ ಮಾಡಿರಿ. ಇದಕ್ಕೆ ನೀವು ಸಕ್ಕರೆ ಬೇಕಂದರೆ ಸಕ್ಕರೆ ಯೂಸ್ ಮಾಡ್ಕೊಡ್ರಿ, ಬೆಲ್ಲ ಯೂಸ್ ಬೇಕಂದರೆ ಬೆಲ್ಲ ಕೂಡ ನೀವು ಇಲ್ಲಿ ಜಜ್ಕೊಂಡು ಇದಕ್ಕೆ ಹಾಕಿ, ಈ ಥರ ಸಕ್ಕರೆ ಯಾವ ರೀತಿ ಹಾಕ್ತಿದ್ದೀನೋ ಅದೇ ರೀತಿ ನೀವೇನು ಮಾಡ್ಬೋದು, ಇಲ್ಲಿ ಬೆಲ್ಲವನ್ನು ಹಾಕ್ಬೋದು. ಬೆಲ್ಲ ಹಾಕಿದ ಮಾದಲಿ ವಿಡಿಯೋ ಆಲ್ರೆಡಿ ಹಾಕಿಬಿಟ್ಟಿದ್ದೀನಿ. ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಯಾವ ರೀತಿ ಮಾಡೇನಂತ. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಿಟ್ಟುಗಳಿಂದ ಮಾಡಿದ್ರಿಂದ ತುಂಬ ಟೇಸ್ಟಾಗಿ ಇರುತ್ತೆ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ನಿಮ್ಮ ಕಡಲೆಬೇಳೆ ಮಾದಲಿಯನ್ನು ಕೂಡ ನಾನು ಯಾವ ರೀತಿ ಎಣ್ಣೆಯಲ್ಲಿ ಕರಿದು ಅಥವಾ ಇದೇ ರೀತಿ ಚಪಾತಿಯಲ್ಲೇನೂ ಕೂಡ ನೀವು ಮಾಡುವ ರೀತಿಯನ್ನು ನಾನು ಹೇಳ್ಕೊಡ್ತೀನಿ. ತಪ್ಪದೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ನೋಡ್ರಿ, ತುಂಬ ಎಲ್ಲ ನಾನು ಸಾಮಾನುಗಳನ್ನು, ಕಂಪಾಗಿರೋ ಸಾಮಾನುಗಳನ್ನು ಹಾಕಿದ್ರಿಂದ ತುಂಬ ಟೇಸ್ಟಾಗಿ ಈ ಸದ್ಯ ರುಚಿ ನೋಡ್ಬೇಕು ಅನ್ನಿಸ್ತಾ ಇದೆ. ನೋಡ್ರಿ, ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ನೀವು ಮೊಹರಂ ಹಬ್ಬಕ್ಕೆ ನೀವೇನು ಮಾಡಿರಿ, ಚೊಂಗೆ ಜೊತೆಗೂ ಮಾದಲಿ ಕೂಡ ಮಾಡಿ ನೈವೇದ್ಯಗಳನ್ನು ಮಾಡ್ಬೋದು. ಅದೇ ರೀತಿ ಮನೆಯಲ್ಲಿ ತುಂಬ ಹಬ್ಬ ಹರಿದಿನಗಳನ್ನು ಕೂಡ ನೀವು ಮಾದಲಿಯನ್ನು ಮಾಡ್ರಿ ಅಂತ ಹೇಳ್ತಾ, ತುಂಬ ಟೇಸ್ಟಿಕರವಾದ ರೆಸಿಪಿಯನ್ನು, ಸ್ವೀಟನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತಪ್ಪದೆ ಇನ್ನೊಂದು ಸರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.